ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಇಂದಿನಂತೆ ಪಾರ್ಟ್ 1 ಇಂದ ಪಾರ್ಟ್ 11 ವರ್ಗೂನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಮ ಮಂಡ್ಯ DCC ಬ್ಯಾಂಕ್ಗೆ ಆಗ್ತಕ್ಕಂಥ ನೋಟ್ಸ್ FD ST ಸಂಪೂರ್ಣವಾಗಿದೆ. ನಿಮ್ಮ ಪಾರ್ಟ್ 12 ನ ಈಗ ಜಸ್ಟ್ ಅಪ್ಲೋಡ್ ಮಾಡ್ತಾ ಇದೀವಿ. ನೋಟ್ಸ್ ಅಥೆಂಟಿಕೇಟೆಡ್ ಆಗಿದೆ. ಈ ನೋಟ್ಸ್ ಇಲ್ಲೇ ನಿಮಗೆ ಸಿಲೆಬಸ್ ಕಾಣಿಸ್ತಾ ಇದೆ. ಸಿಲೆಬಸ್ ನ ಚೆಕ್ ಮಾಡಿ, KPSC ಗೆ ಹೋಗಿ ಸಿಲೆಬಸ್ ಚೆಕ್ ಮಾಡಿ. ತುಂಬಾ ಸತಿ ಹೇಳಿದೀನಿ, ಮತ್ತೆ ರಿಪಿಟೇಷನ್ ಆಗುತ್ತೆ ಅಷ್ಟೇನೆ. ಸುಮಾರು ಸತಿ ಹೇಳಿದೀನಿ, ಇದೇ ಸಿಲೆಬಸ್ ಇದೆ. ಇದೇ ಎಕ್ಸಾಕ್ಟ್ ಸಿಲೆಬಸ್ ನಿಮ್ಮ KPSC KE ಗೂ ಇದೇ ಸಿಲೆಬಸ್ ಇದೆ. ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಅಥೆಂಟಿಕೇಟೆಡ್ ನೋಟ್ಸ್ ಕೊಡ್ತಾ ಇದೀವಿ. ಅಥೆಂಟಿಕೇಟೆಡ್ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ, ಉಚಿತವಾಗಿದ್ದಾವೆ ಸರಣಿಸ್ ಎಲ್ಲ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಯಾವುದದು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಕಾಲಾಗಿದೆ, SDA ಕಾಲಾಗಿದೆ, ಅದಕ್ಕೂ ಇದೇ ಸಿಲೆಬಸ್ ಇದೆ. ಅದಕ್ಕೂ ಇದೆ ಅಂದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ KPSC ಇದ್ದಾಗಿದೆ ಮಾಡ್ಕೊಡ್ತೀವಿ. ಬಟ್ ಇದಿಷ್ಟು ಸಿಲೆಬಸ್ ಅದರಲ್ಲಿ ಇದೆ. ಇಷ್ಟು ನೋಟ್ಸ್ನ ಯೂಸ್ ಮಾಡ್ಕೊಳ್ಳಿ, ಇಷ್ಟು ನೋಟ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಗ್ರೂಪ್ ಬಿ ಗೆ ನೋಟ್ಸ್ ಬೇಕು ಅಂತ ಹೇಳಿದ್ರಿ. ಗ್ರೂಪ್ ಬಿ ಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ದಯವಿಟ್ಟು ಒಂದು ಮೆಸೇಜ್ ಮಾಡ್ತಾ ಇದೀವಿ ಅಂತ ಅಷ್ಟು ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಯಾವ್ದ್ರಲ್ಲಿ ಏನು ಅನುಮಾನ ಬೇಡ. ಅಥೆಂಟಿಕೇಟೆಡ್ ನೋಟ್ಸ್ ಇದೆ, ಮಾಡ್ಕೊಡ್ತೀವಿ. ಬಟ್ ಎಷ್ಟು ಜನ ಇದ್ದೀರಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಹಾಕಿ, ಎಷ್ಟು ಜನ ಇದ್ರೆ ಎಲ್ಲರೂ ಮೆಸೇಜ್ ಮಾಡಿ. ಈ ಗ್ರೂಪ್ ಪಿ ಎಕ್ಸಾಮ್ಸ್ ಓದ್ತಾ ಇದೀವಿ ಅಂತ. ಖಂಡಿತವಾಗ್ಲೂ ನೋಟ್ಸ್ ಪ್ರೊವೈಡ್ ಮಾಡೋ ಜವಾಬ್ದಾರಿ ನಮ್ಗೆ. ಇಲ್ಲಿ ಪ್ರತಿದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅದರದ್ದು. ಬಟ್ ಎಷ್ಟು ಜನ ಇದ್ದೀರಾ ಅಂತ ಗೊತ್ತಾದ ನಂತರದಲ್ಲಿ ಮಾಡ್ತೀವಿ. ದಯವಿಟ್ಟು ಇವತ್ತು ರಾತ್ರಿನೇ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇಮಿಡಿಯೇಟ್ಲಿ ಮೆಸೇಜ್ ಮಾಡಿ. ಸಾಧ್ಯವಾದಷ್ಟು ಬೇಗ PPT ಮಾಡಿ ನೋಟ್ಸ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಚಿಕ್ಕಮಗಳೂರು ಮಂಡ್ಯ DCC ಬ್ಯಾಂಕ್ ಡೇಟು ಡಿಸೆಂಬರ್ ಅಲ್ಲಿ ಇರೋ ಚಾನ್ಸಸ್ ಇದೆ. ಚಿಕ್ಕಮಗಳೂರು ಫೆಬ್ರವರಿ ಅಥವಾ ಜನವರಿ ಎಂಡಿಂಗು ಅಥವಾ ಫೆಬ್ರವರಿ ಇರೋ ಚಾನ್ಸಸ್ ಇದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ನೋಡ್ತಾ ಹೋಗೋಣ. ಎಂದಿನಂತೆ ಸಿನೋನಿಮ್ಸ್ ಫಸ್ಟ್ ತಗೊಳ್ಳಿ. ಯಾರೋ ಒಬ್ರು ಕೇಳಿದ್ರು ಒಂದೇ ಒಂದು ಸಬ್ಜೆಕ್ಟ್ನ ಮುಗಿಸಿ ಅಂತ. ಅದು ಕರೆಕ್ಟ್ ಮೆಥಡ್, ಯಾವುದೇ ಕಾರಣಕ್ಕೂ ಕರೆಕ್ಟ್ ಮೆಥಡ್ ಅಲ್ಲ. ಕರೆಕ್ಟಾಗಿ ಸರಿಯಾದ ಮೆಥಡ್ ಅಂದ್ರೆ ಎಲ್ಲಾ ಸಬ್ಜೆಕ್ಟು ಮುಗಿತಾ ಹೋಗ್ಬೇಕು. ಅದರಲ್ಲೂ ಇಂಗ್ಲಿಷು, ಆಟೋನಿಮ್ಸು, ಸಿನೋನಿಮ್ಸು, ನಿಮ್ಮ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರಲಿ, ಇಡಿಯಮ್ಸ್ ಆಗಿರಲಿ, ಫ್ರೇಸಸ್ ಆಗಿರಲಿ, ನಿಮ್ಮ ಇನ್ನು ಉಳಿಕೆ ಆದಂಥ ಸಿಲೆಬಸ್, ಪ್ರಿಪೋಸಿಷನ್ಸ್ ಆಗಿರಲಿ, ನಿಮ್ಮ ಆಕ್ಟಿವೈಸ್ ಪ್ಯಾಸಿವೈಸ್ ಆಗಿರಲಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಿರಲಿ, ಇವೆಲ್ಲನೂ ಡೈಲಿ ಬೇಸಿಸ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು ಹೊರತು ಒಂದೇ ಸತಿ ಓದ್ತೀವಿ ಇದ್ರೆ ಖಂಡಿತವಾಗ್ಲೂ ವರ್ಕೌಟ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ. ಆ ಥರ ಮೆಥಡ್ ಯಾರು ಫಾಲೋ ಮಾಡಬೇಡಿ. ಪ್ರತಿದಿನ ಸ್ವಲ್ಪ ಒಂದು 10 ವರ್ಡ್ಸು ಮುಗಿಸ್ತಾ ಬರಬೇಕು. ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಆಗಿದೆ, ಎಲ್ಲ ಸಬ್ಜೆಕ್ಟು ಅಷ್ಟೇನೆ. ಪ್ರತಿದಿನ ಒಂದೊಂದು 2 ಅವರ್ಸ್ ಸ್ಪ್ಲಿಟ್ ಮಾಡಿ ಎಲ್ಲ ಸಬ್ಜೆಕ್ಟು ಮುಗಿತಾ ಬರಬೇಕು. ದಟ್ ಇಸ್ ರೈಟ್ ಮೆಥಡ್, ಕರೆಕ್ಟ್ ಮೆಥಡ್. ಇದು ಫಾಲೋ ಮಾಡಿ ಅಂತ ಹೇಳ್ತಾ, ಇದೇ ಮೆಥಡ್ ಅಲ್ಲೇ ಹೋಗ್ಲಿ, ನಿಮಗೆ ಅನುಕೂಲ ಆಗುತ್ತೆ. ಒಂದೇ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಕ್ ಹೋದ್ರೆ ಬೇರೆ ಸಬ್ಜೆಕ್ಟ್ ಕತೆ ಏನಾಗುತ್ತೆ, ತುಂಬಾ ಕಷ್ಟ. ಅದಕ್ಕೆ ಎಲ್ಲ ಸಬ್ಜೆಕ್ಟು ಮುಗಿಸ್ತಾ ಬರ್ತೀವಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ. ಅಷ್ಟು ಮಾಡಿದ್ರೆ ಸಾಕು, ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಫಸ್ಟ್ ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ಏನೂ ಇಲ್ಲ. ಸಿನೋನಿಮ್ಸ್ ಯಾವುದಕ್ಕೆ ಯಾವುದು ಅಂತ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು, ಇನ್ನೇನು ಮಾಡೋವಂಥದ್ದು ಏನಿಲ್ಲ. ಅಪ್ರೈಸಲ್ಗೆ ಎಸ್ಟಿಮೇಷನ್ನು, ಸ್ಟ್ರಿಂಜೆಂಟ್ಗೆ ರಿಗರಸ್ಸು, ಹರಾಸ್ಗೆ ಅನೋಯಿ, ಮಿನಿಮಮ್ಗೆ ಮಿನಿಮಲ್ಲು, ಅಸಿಮ್ಯುಲೇಟ್ಗೆ ಅಬ್ಸಾರ್ಬು, ಫೆಟಗ್ಯೂಗೆ ವೇರಿಂಗ್ನೆಸ್ಸು. ನೆಕ್ಸ್ಟ್ ಆಂಟೋನಿಮ್ ಸ್ಟಾರ್ಟ್ ಮಾಡೋಣ. ಅದು ಆ ಶೀಟ್ ಎಂಡ್ ಆಯಿತು, ಸೊ ಅದಕ್ಕೆ ಇದು ಮಾಡಿದ್ದೀನಿ. ಆಂಟೋನಿಮ್ಸ್ ಶುರು ಮಾಡೋಣ. ಫೆಲಿಸಿಟಿಗೆ ಸಾರೋ. ಆಂಟೋನಿಮ್ಸ್ ವಿರುದ್ಧಾರ್ಥಕ ಪದಗಳಿದು, ಎಲ್ಲ ರಿಪೀಟೆಡ್ ಕ್ವಶನ್ಸು. ಫೆಲಿಸಿಟಿಗೆ ಸಾರೋ. ಕಾಮಿಕ್ಗೆ ಟ್ರಾಜಿಕ್ಕು. ಕಮ್ಯುನಿಕೇಟಿವ್ಗೆ ರೆಟಿಸೆಂಟು. ಎಸ್ಕಲೇಟ್ಗೆ ಸಬ್ಸಿಡೈಸು. ನೆಕ್ಸ್ಟ್ ಟೆರಿಬಲ್ಗೆ ಡಿಲೈಟ್ಫುಲ್ಲು. ಇಂಟ್ರೂಡ್ಗೆ ವಿತ್ಡ್ರಾ ಅಂತ. ಇನ್ನು ಫ್ಯಾಸಿಮೈಲ್ಗೆ ಒರಿಜಿನಲ್ ಅಂತ. ಇನ್ನು ಬ್ಯಾಗಿಗೆ ಟೈಟು. ಅಡಿಕ್ಷನ್ಗೆ ಸಬ್ಟ್ರಾಕ್ಷನ್ನು. ಲಾಯಲ್ಗೆ ರೆಬೆಲಸ್ಸು. ಸಬ್ಜುಗೇಟ್ಗೆ ಲಿಬರೇಟು. ಎವ್ಯಾಕ್ಯುಯೇಟ್ಗೆ ಅಡ್ಮಿಟ್ಟು. ಔಟ್ಮೌಂಡೆಡ್ಗೆ ಫ್ಯಾಷನಬಲ್ಲು.
ಕಂಡೆನ್ಸ್ಗೆ ಎಕ್ಸ್ಪ್ಯಾಂಡ್, ಇನ್ನ ಬ್ರಿಡ್ಜ್ಗೆ ಓಪನ್. ಇನ್ನು ನೆಕ್ಸ್ಟ್ ಸೆಗ್ಮೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಇನ್ನೂ ನಿಮ್ಮ ಇಡಿಯಮ್ಸ್ ಫ್ರೇಸಸ್ ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಶಾರ್ಟ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ಮಾಡ್ತಿಲ್ಲ, ಅಷ್ಟೇನೆ ಶಾರ್ಟ್ಲಿ ಮಾಡ್ತೀನಿ. ಸೊ ನೋಡ್ತಾ ಹೋಗೋಣ. ಟು ಸ್ಲ್ಯಾಪ್ ವಿತ್ ಎ ಫ್ಲಾಟ್ ಆಬ್ಜೆಕ್ಟ್ ಸ್ವಾಟ್, ಎನ್ ಅಸೆಂಬ್ಲಿ ಆಫ್ ಇಯರರ್ಸ್ ಆಡಿಯನ್ಸ್, regard for others as a principal action, altruism, a disease which spreads by contagious, a animal story with a moral ಇತ್ತು ಅಂದ್ರೆ fables ಅಂತ ಹೇಳಿ ಕರೀತಾರೆ. person who believes that God is everything and everything is God is called pantheist. witty clever retortಗೆ repartee ಅಂತ ಹೇಳಿ ಕರೀತಾರೆ. words different in meaning but similar in sound, homonym. a person who regards the whole world as his country, cosmopolitan. relationship by blood or a birth, consanguinity ಅಂತ ಕರೀತಾರೆ. a story in which ideas are symbolized as a people, allegory. opposed to great or sudden change, conservatives ಅಂತ ಹೇಳಿ ಕರೀತಾರೆ. the art of cutting trees and bushes into ornamental shapes, topiary ಅಂತ ಹೇಳಿ ಕರೀತಾರೆ. ಇನ್ನ ವಾಕಿಂಗ್ ಇನ್ ಎ ಸ್ಲೀಪ್, ಸೋಮ್ನಾಬುಲಿಸಮ್ ಅಂತ ಹೇಳಿ ಕರೀತಾರೆ. ಒನ್ ಹೂ ಕ್ಯಾನ್ ನಾಟ್ ಡೈ, ಇಮ್ಮಾರ್ಟಲ್. ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಣ. ಇದು ಜಿಕೆನೂ ಆಗುತ್ತೆ. ಇನ್ನು ಕನ್ನಡ ಕೃತಿಗಳು ಬಂದ್ರೆ ಕನ್ನಡ ಕೃತಿಗಳಿಗೂ ಆಗುತ್ತೆ, ಎರಡಕ್ಕೂ ಆಗುತ್ತೆ. ಇಂಪಾರ್ಟೆಂಟ್ ಇದು ನೋಡ್ತಾ ಹೋಗೋಣ. ಮೇಡಮ್ ಕ್ಯೂರಿ ಇವರ ಜೀವನ ಚರಿತ್ರೆಯನ್ನ ಹಿಂದಿಗೆ ಭಾಷಾಂತರ ಮಾಡಿರೋದು ಯಾರು ಅಂತ ಕೇಳಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಪೇಪರ್ಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಹಳೆ ಪೇಪರ್ಸ್ನ ಓಲ್ಡ್ ಕ್ವಶನ್ ಪೇಪರ್ಸ್ ಅಲ್ಲಿ ಇರ್ತಕ್ಕಂಥ ಕವಿಗಳು ಯಾರು ಬರ್ದಿದ್ದಾರೆ ಅಂತ ಒಂದು ಕ್ವಶನ್ ಇರುತ್ತೆ. ಅದು ಮಿಸ್ ಆದ್ರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ. ಕ್ವಶನ್ ಇರೋದಂತೂ ಪಕ್ಕ ಇದ್ದೇ ಇರುತ್ತೆ, ಕಂಪಲ್ಸರಿ ಇದೆ ಇದು. ಈ ಸೆಗ್ಮೆಂಟ್ ಫುಲ್ಲು ಓದಿರ್ರಿ. ಕರೆಂಟ್ ಅಫೇರ್ಸ್ ಕೊಡ್ತೀನಿ, 2 ಓದಿದ್ರೆ 1 ಮಾರ್ಕ್ ಡೆಫಿನೆಟ್ ಆಗಿ ಬರುತ್ತೆ. ಇನ್ನ ಈ ಕೃತಿ ನೋಡ್ತಾ ಹೋಗೋಣ. ಗೆಜ್ಜೆ ಪೂಜೆ ಯಾರ್ದಪ್ಪ ಅಂದ್ರೆ MK ಇಂದ್ರ, ಇಂಪಾರ್ಟೆಂಟ್ ಇದು. ಇನ್ನ ಕವಲು ಯಾರ್ದಪ್ಪ ಅಂದ್ರೆ ಕವಲು SL ಭೈರಪ್ಪ ಅವ್ರದ್ದು. ಮೂಕಜ್ಜಿಯ ಕನಸುಗಳು ಶಿವರಾಮ್ ಕಾರಂತರು, ಮಲೆಗಳಲ್ಲಿ ಮದುಮಗಳು KV ಪುಟ್ಟಪ್ಪನವ್ರದ್ದು, ಅಂದ್ರೆ ಕುವೆಂಪು ಅವ್ರದ್ದು. ಇನ್ನ ಫಿಂಕ್ಲರ್ ಕ್ವಶನ್ ಎಂಬ ಕಾದಂಬರಿಗಾಗಿ 2010ರಲ್ಲಿ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡ್ಕೊಂಡವ್ರು ಯಾರಪ್ಪ ಅಂದ್ರೆ ಹೋವರ್ಡ್ ಜಾಕೋಬ್ಸನ್ ಅಂತ. ಇನ್ನ ಕರಿಮಾಯಿ ಕಾದಂಬರಿಯ ಕರ್ತೃ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಕಂಬಾರ್ ಅವರು. ಎ ಫ್ಯೂಚರ್ ಆಫ್ ಇಂಡಿಯಾ ಕೃತಿಯ ಕರ್ತೃ ಯಾರಪ್ಪ ಅಂದ್ರೆ ಬಿಮಲ್ ಜಲಾನ್. ತಸ್ಲಿಮಾ ನಸ್ರಿನ್ ಅವರು ಲೇಖಕಿ, ಫ್ರಮ್ ಬಾಂಗ್ಲಾದೇಶ್. ವಾಕಿಂಗ್ ವಿತ್ ಕಾಮ್ರೇಡ್ ಅರುಂಧತಿ ರಾಯ್. ಬೆಂಕಿಯ ರೆಕ್ಕೆಗಳು, ವಿಂಗ್ಸ್ ಆಫ್ ಫೈರ್ಸ್ ಅಂತ ಕರೀತಾರೆ, ಅದೇ ಇದು. ಕನ್ನಡದಲ್ಲಿ ಕೊಟ್ಟರೆ ನೋಡ್ಕೋಬೇಕು, ಅಬ್ದುಲ್ ಕಲಾಂ ಅವ್ರದ್ದು. ಇನ್ನ ಮ್ಯಾನ್ ಈಟರ್ಸ್ ಆಫ್ ಎ ಕುಮಾವೋನ್ ಕೃತಿ ಜಿಮ್ ಕಾರ್ಬೆಟ್ ಅವ್ರದ್ದು. ಹುಲಿನ ಫಸ್ಟ್ ಬೇಟೆ ಆಡ್ತಾರೆ, ಅದೇ ಕೃತಿ ಇದು, ಅದೇ ಕತೆ ಇರ್ತಕ್ಕಂಥದ್ದು. ಇನ್ನ ಗಲಿವರ್ಸ್ ಟ್ರಾವೆಲ್ಸ್ ಜೊನಾಥನ್ ಸ್ವಿಫ್ಟ್ ಅವ್ರದ್ದು ಗಲಿವರ್ಸ್ ಟ್ರಾವೆಲ್ಸ್. ಮುಂದಿನವುಗಳಲ್ಲಿ ಬಳಕೆದಾರರ ಹಿತರಕ್ಷಣಾ ಅಧಿನಿಯಮದ ನಿಮ್ಮ ಕೋಆಪರೇಟಿವ್ ಸ್ಟಾರ್ಟ್ ಆಗಿದೆ. ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ. ಒಂದಲ್ಲ ಎರಡಲ್ಲ 50 ಮಾರ್ಕ್ಸ್ ಇರುತ್ತೆ. ಅದೇ ನಿಮ್ಮ ಇದು ಯಾವುದು ನಿಮ್ಮ KPSC KA 5 ಮಾರ್ಕ್ಸ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. 5 ಮಾರ್ಕ್ಸ್ ಡೆಫಿನೆಟ್ ಆಗಿರುತ್ತೆ. ನೋಡ್ತಾ ಹೋಗೋಣ. ಮುಂದಿನವುಗಳಲ್ಲಿ ಬಳಕೆದಾರರ ಹಿತರಕ್ಷಣಾ ಅಧಿನಿಯಮದ ಉದ್ದೇಶ ಯಾವ್ದಪ್ಪ ಅಂದ್ರೆ ಬಳಕೆದಾರರ ದೂರುಗಳಿಗೆ ಸರಳ, ಶೀಘ್ರ, ಕಡಿಮೆ ಖರ್ಚಿನ ಪರಿಹಾರ ವ್ಯವಸ್ಥೆ ಕೊಡೋದೇನೆ ಅತ್ಯಂತ ಮುಖ್ಯವಾದಂತ ಉದ್ದೇಶ ಆಗಿರುತ್ತೆ. ಬಳಕೆದಾರರ ದೂರುಗಳಿಗೆ ಶೀಘ್ರ, ಸರಳ ಮತ್ತು ಕಡಿಮೆ ಖರ್ಚಿನ ವ್ಯವಸ್ಥೆ ನೀಡ್ತಕ್ಕಂಥದ್ದೇನೆ ಅದು ಮುಖ್ಯ ಥೀಮ್ ಆಗಿರುತ್ತೆ. ಬಡವರಿಗೂ ನ್ಯಾಯ ಸಿಗ್ಬೇಕು ಅಂತ. ಇನ್ನ ಬಳಕೆದಾರ ಹಿತರಕ್ಷಣಾ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆಯಪ್ಪ ಅಂದ್ರೆ ವೇದಿಕೆಗಳು ತೀರ್ಪು ನೀಡಿದ ಮೇಲೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಅವಕಾಶ ಇದೆ, ಹೋಗ್ಬೋದು, ಅಪೀಲ್ ಹೋಗ್ಬೋದು ಅಂತ ಅದರ ಅರ್ಥ. ನೆಕ್ಸ್ಟ್ ಬ್ಯಾಂಕಿಂಗ್ ಓಂಬುಡ್ಸ್ಮನ್ ಯೋಜನೆಯನ್ನ ಜಾರಿಗೆ ತಂದಿದ್ದು ಯಾರಪ್ಪ? ಬ್ಯಾಂಕಿಂಗ್ ಓಂಬುಡ್ಸ್ಮನ್ ಯೋಜನೆ ಜಾರಿಗೆ ತಂದಿದ್ದು ಯಾರಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಜಾರಿಗೆ ತಂದಿದ್ದು.
ಇನ್ನ ಬ್ಯಾಂಕಿಂಗ್ ಓಂಬುಡ್ಸ್ಮನ್ ಯೋಜನೆಯಲ್ಲಿ ಓಂಬುಡ್ಸ್ಮನ್ ಅಂದ್ರೆ ಯಾರು ಅಂತ ಇದು ತುಂಬಾ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. ರಿಸರ್ವ್ ಬ್ಯಾಂಕ್ ನ ಒಬ್ಬ ಮುಖ್ಯ ಮಹಾ ವ್ಯವಸ್ಥಾಪಕರಿಗೆ CGMಗೆ ನಾವು ಓಂಬುಡ್ಸ್ಮನ್ ಅಂತ ಹೇಳಿ ಕರಿತಾ ಇರ್ತೀವಿ. ಇನ್ನು ಆಸ್ತಿ ಹೊಣೆ ತಕ್ತೆ ಅನುಪಾತದಲ್ಲಿ ದ್ರವ್ಯತ್ವ ಅನುಪಾತ ಅಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ. ಚಾಲ್ತಿ ಆಸ್ತಿಗಳನ್ನ ಚಾಲ್ತಿ ಹೊಣೆಗಳಿಂದ ಭಾಗಿಸಿದಾಗ ಬರುವ ಅಂಕಿಅಂಶಗಳು ಇಂಪಾರ್ಟೆಂಟ್. ಇವೆಲ್ಲ ತೀರಾ ಇಂಪಾರ್ಟೆಂಟ್ ಕ್ವಶನ್ಸ್. 100% ಇವೇ ಬರ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನ ಇವುಗಳಲ್ಲಿ ಯಾವುದು ಲಾಭಪ್ರದತೆಯನ್ನು ಸೂಚಿಸುವುದಿಲ್ಲ ಅಂದ್ರೆ ಯಾವುದು ಸೂಚಿಸುವುದಿಲ್ಲ ಅಂತ ಹೇಳಿದರೆ ನಿವ್ವಳ ಲಾಭ ಮತ್ತು ಒಟ್ಟು ಸಾಲಗಳು ಯಾವುದೇ ಕಾರಣಕ್ಕೂ ಲಾಭಪ್ರದತೆಯನ್ನು ಸೂಚಿಸುವುದಿಲ್ಲ, ಪ್ರಾಫಿಟಬಿಲಿಟಿ ಬರೋದಿಲ್ಲ ಇದು. ಇನ್ನ ಪ್ರಭೂತೀಕರಣ ಅಧಿನಿಯಮ ಸೆಕ್ಯುರಿಟೈಸೇಷನ್ ಕುರಿತಂತೆ ಆಕ್ಟ್ ಕುರಿತಂತೆ ಇವುಗಳಲ್ಲಿ ಯಾವುದು ಸರಿ ಅಂತ ಹೇಳಿದರೆ ಕೋರ್ಟು ಮತ್ತು DRTಗಳ ಮಧ್ಯೆ ಪ್ರವೇಶವಿಲ್ಲದೆ ಬ್ಯಾಂಕುಗಳು ನೇರವಾಗಿ ತಮ್ಮ ಭದ್ರತೆಗಾಗಿ ನೀಡಲಾಗಿರುವ ಆಸ್ತಿಯನ್ನು ವಿಲೇ ಮಾಡುವ ಅವಕಾಶ ಕಲ್ಪಿಸಿರುತ್ತೆ. ಇಂಪಾರ್ಟೆಂಟ್ ಇದು. ಇನ್ನ ಪ್ರಭೂತೀಕರಣ ಅಧಿನಿಯಮದಂತೆ ತಮಗೆ ಆಧಾರವಾಗಿ ನೀಡಿದ ಆಸ್ತಿಗಳನ್ನ ವಶಪಡಿಸಿಕೊಳ್ಳುವುದಕ್ಕೆ ಬ್ಯಾಂಕುಗಳು ಸಂಬಂಧಿಸಿದವರಿಗೆ ಡ್ಯಾಶ್ ತಿಳುವಳಿಕೆ ನೀಡಬೇಕು. ಅಂದ್ರೆ ಎಷ್ಟು ದಿನ ಮುಂಚೆ ನೋಟಿಸ್ ಕೊಡಬೇಕು ಅಂತ ಅರ್ಥ. 60 ದಿನ. ಪ್ರಭೂತೀಕರಣದ ಅಧಿನಿಯಮದಂತೆ ತಮಗೆ ಆಧಾರವಾಗಿ ನೀಡಿದ ಆಸ್ತಿಗಳನ್ನ ಯಾವುದೋ ಒಂದು ಪ್ಲೆಡ್ಜ್ ಮಾಡಿರ್ತಾರೆ ಅಂತ ತೆಗೆದುಕೊಂಡ್ರೆ ಅವರು ಆ ಅಮೌಂಟ್ ನ ಕಟ್ಟಲಿಲ್ಲ ಅಂದ್ರೆ ಯಾವಾಗ ಆಸ್ತಿನ ವಶಪಡಿಸ್ಕೋಬಹುದಪ್ಪ ಅಂದ್ರೆ ನೋಟಿಸ್ ನೀಡಿದ 2 ತಿಂಗಳ ನಂತರ. ನೆಕ್ಸ್ಟ್ ರಾಷ್ಟ್ರೀಯ ವಿದ್ಯುನ್ಮಾನ ನಿಧಿಯ ವರ್ಗಾವಣೆಯ ಮೂಲಕ ಡ್ಯಾಶ್ ಮೊತ್ತವನ್ನು ರವಾನೆ ಮಾಡಬಹುದು. ನೆಫ್ಟ್ ಮುಖಾಂತರ 2 ಲಕ್ಷದವರೆಗೂ ವರ್ಗಾವಣೆ ಮಾಡಬಹುದು. ಇನ್ನು ತಾಕ್ಷಣಿಕ ಸ್ಥೂಲ ಇತ್ಯರ್ಥ RTGS ಅಂತ ಹೇಳಿ ಕರಿತೀವಿ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ. ಈ ಮೇಲಿನ ಎಲ್ಲಾ ಆಪ್ಷನ್ಸ್ ಸರಿಯಾಗಿದ್ದಾವೆ, ಎಲ್ಲಾನು ವರ್ಕೌಟ್ ಆಗ್ತಿದೆ, ಎಲ್ಲ ಕರೆಕ್ಟ್ ಆಗಿದ್ದಾವೆ. ಅಂದ್ರೆ ವಿದ್ಯುನ್ಮಾನ ಹಣ ರವಾನೆಯ ಒಂದು ವಿಧಾನ ಹೌದು. ಅಂತರ್ಜಾಲ ಬ್ಯಾಂಕಿಂಗ್ ಸೌಲಭ್ಯ ಹೊಂದಿರುವ ಬ್ಯಾಂಕ್ ಗ್ರಾಹಕರು ತಾವೇ ನೇರವಾಗಿ ಸೌಲಭ್ಯ ಬಳಸಿ ಹಣ ರವಾನೆ ಮಾಡಬಹುದು, ಹೌದು. ಅಪೆಕ್ಸ್ ಮತ್ತು ಗ್ರಾಮೀಣ ಪ್ರದೇಶದ ಬ್ಯಾಂಕ್ಗಳು ಈ ಸೌಲಭ್ಯ ಒದಗಿಸ್ತಾ ಇದ್ದಾರೆ, ಅದು ನಿಜ. ಮೂರು ಕರೆಕ್ಟ್ ಆಗಿದ್ದಾವೆ. ಇನ್ನ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಕಾನ್ಸ್ಟಿಟ್ಯೂಷನ್ ಸಂವಿಧಾನವು ಖಾತ್ರಿಪಡಿಸಿರುವಂತಹ ಮೂಲಭೂತ ಹಕ್ಕುಗಳನ್ನ ಕೆಳಕಂಡ ನ್ಯಾಯಾಲಯಗಳು ಜಾರಿಗೊಳಿಸಬಹುದು. ಯಾವುದಿದಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯ ಅಂಡ್ ಸರ್ವೋಚ್ಚ ನ್ಯಾಯಾಲಯ 32 and 226 ಪ್ರಕಾರ ಹೋಗ್ಬೋದು ಅಂತ ಹೇಳಿದ. ರಿಪೀಟ್ ಕ್ವಶನ್ ಅದು. ಸಂವಿಧಾನದ ಪ್ರಕಾರ ಕೆಳಗಿನ ಯಾವುದು ಮೂಲಭೂತ ಹಕ್ಕಾಗಿರೋದಿಲ್ಲ ಅಂದ್ರೆ ಆಸ್ತಿ ಹಕ್ಕು. ಆಸ್ತಿ ಹಕ್ಕನ್ನ 44ನೇ ತಿದ್ದುಪಡಿ ಪ್ರಕಾರ 1978ರಲ್ಲಿ ತೆಗಿತಾರೆ. 1978ರಲ್ಲಿ ತೆಗೆದುಬಿಟ್ಟು ಅದನ್ನ 300A ಇನ್ಕಾರ್ಪೊರೇಟ್ ಮಾಡ್ತಾರೆ. 300A ನಲ್ಲಿ ಕಾನೂನುಬದ್ಧ ಹಕ್ಕಾಗಿದೆ ಈಗ. ನೆಕ್ಸ್ಟ್ ಕಲಂ 29 ಮತ್ತು 30ರಲ್ಲಿ ಖಾತ್ರಿಪಡಿಸಲಾದಂತಹ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ತಾತ್ಪರ್ಯವಾಗಿದೆ ಅಂದ್ರೆ ರಾಜ್ಯ ಭಾಷಾ ಬೋಧನೆಯನ್ನು ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಯು ಕೈಗೊಳ್ಳುವಂತೆ ರಾಜ್ಯ ಕಾನೂನಿನ ಮೂಲಕ ಅಗತ್ಯಪಡಿಸಿದಾಗ ದಿಸ್ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಅನುಚ್ಛೇದ 23(1) ಖಾತ್ರಿಪಡಿಸಲಾದ ಶೋಷಣೆ ವಿರೋಧದ ಹಕ್ಕು ಈ ವ್ಯಾಪ್ತಿಗೆ ಬರೋದೇ ಇರತಕ್ಕಂಥದ್ದು ಅಂದ್ರೆ ಚುನಾವಣೆ ಕರ್ತವ್ಯ ಬರೋದಿಲ್ಲ, ಮಿಕ್ಕಿದವೆಲ್ಲ ಬರ್ತವೆ. ಮಾನವನ ಕಳ್ಳಸಾಗಣೆ ಆಗಿರ್ಬೋದು, ಬೇಗಾರ ಆಗಿರ್ಬೋದು, ಅನೈತಿಕ ಕಸುಬಿಗೆ ವ್ಯಕ್ತಿಯನ್ನು ಬಲವಂತವಾಗಿ ದೂಡೋದು, ಇವೆಲ್ಲಾನು 23 ಕ್ಲಾಸ್ 1 ನಲ್ಲಿ ಇದಾವೆ. ಬಟ್ ರಾಜ್ಯ ಚುನಾವಣಾ ವಿಧಿ ಇದು ಏನು ಚುನಾವಣೆಗೆ ಕರ್ತವ್ಯಕ್ಕೆ ಕಳಿಸ್ತಾರಲ್ಲ ಅದು ಬರೋದಿಲ್ಲ. ನೆಕ್ಸ್ಟ್ ಈ ಪೈಕಿ ಯಾವ ಸಂವಿಧಾನದ ತಿದ್ದುಪಡಿಯು ಭಾರತ ಸಂವಿಧಾನದಲ್ಲಿ 15+5 ಸೇರ್ಪಡೆ ಮಾಡುತ್ತೆ? ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾತಿ ಒದಗಿಸುತ್ತಪ್ಪ ಅಂದ್ರೆ 93ನೇ ತಿದ್ದುಪಡಿ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಸಂವಿಧಾನದ ಅಸ್ಪೃಶ್ಯತೆ ಡೈರೆಕ್ಟ್ ಆಗಿ ಹೋಗೋಣ. ಅನ್ಟಚಬಿಲಿಟಿ 17 ಸಿಂಪಲ್ ಕ್ವಶನ್ ಇದು. ಇನ್ನು ಸಂವಿಧಾನದಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳು ತರ್ಕಬದ್ಧ ನಿರ್ಬಂಧಗಳಿಗೆ ಒಳಪಟ್ಟಿವೆ. ನಿರ್ಬಂಧಗಳಿಗೆ ಒಳಪಟ್ಟಿವೆ, ಅದನ್ನು ತಡಿಬಹುದು ಅಂತ. ಇನ್ನ ಕಲಂ ಕ್ವಶನ್ ರಿಪೀಟ್ ಆಗಿದೆ ಇದು. ಈ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ ಇದು. ಮುಂದೆ ನೋಡ್ತಾ ಹೋಗೋಣ. ನ್ಯಾಯಾಲಯದ ಮೂಲಕ ಜಾರಿಗೆ ತರಬಹುದಾದ ಮತ್ತು ಅತಿ ಮುಖ್ಯವೆನಿಸಿರ್ತಕ್ಕಂಥ ಸಂವಿಧಾನಾತ್ಮಕ ಹಕ್ಕುಗಳು ಮೂಲಭೂತ ಹಕ್ಕುಗಳು 12 ಇಂದ 35 ವರೆಗೂ ಇದಾವೆ. ಆರಾಮಾಗಿ ಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೋಬಹುದು. ಇನ್ನ ಯಾವ ಸಮಾನತೆ ಸಂವಿಧಾನ ಎತ್ತಿಡಿದಿಲ್ಲಪ್ಪ ಅಂದ್ರೆ ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶ ಒಂದನ್ನ ಎತ್ತಿಡಿದಿಲ್ಲ. ಇನ್ನ ಕಾನೂನಿನ ಮುಂದೆ ಸಮಾನತೆ ಆರ್ಟಿಕಲ್ 14, ಧರ್ಮ ಜಾತಿ ಲಿಂಗ ಅದು ಇದೆ, ಅಂಡ್ ಉದ್ಯೋಗ ಸಂಬಂಧಿ ಸಮಾನತೆ ಇದು ಇದೆ. ಇವಿಷ್ಟು ಎಲ್ಲ ಆರ್ಟಿಕಲ್ಸ್ ಇದಾವೆ. ಇದ್ರಲ್ಲಿ ಸಮಾನತೆ ಇಲ್ಲ, ಶೈಕ್ಷಣಿಕ ಅವಕಾಶದಲ್ಲಿ ಇದನ್ನ ಕೊಟ್ಟಿಲ್ಲ ಇನ್ನ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಟ್ಸ್ ತುಂಬಾ ಅಥೆಂಟಿಕೇಟೆಡ್ ಆಗಿದೆ.
ಪ್ರತಿದಿನ ಎಲ್ಲ ಸಬ್ಜೆಕ್ಟು ಮುಗಿಬೇಕು. ದಯವಿಟ್ಟು ಒಂದೇ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಫೋಕಸ್ ಮಾಡಬೇಡಿ. ವಿಡಿಯೋ ಲೆಂತಿ ಇರ್ತವೆ, ನೋಡಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಯಾರ್ಯಾರು ನೋಟ್ಸ್ ಅವಶ್ಯಕತೆ ಇದೆ ದಯವಿಟ್ಟು ವಾಟ್ಸಪ್ ಮಾಡಿ, ನಿಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ಗ್ರೂಪ್ ಇದೆ, ಗ್ರೂಪಿಗೆ ಜಾಯಿನ್ ಮಾಡ್ತೀನಿ. ಮೇಯ್ನು ಗ್ರೂಪಿಗೆ ನೋಟ್ಸ್ ನಿಮ್ಮ ಪತ್ರಾಂಕಿತ ಇದೆಯಲ್ಲ, ಅದಕ್ಕೆ ಯಾವ್ದಾರು ಹಿಂದುಳಿದ ವರ್ಗ ಇಲಾಖೆದು, ಅದಕ್ಕೆ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ದಯವಿಟ್ಟು ಕ್ಲಾಸಸ್ ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಇಮಿಡಿಯೇಟ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಮಾಡ್ತೀವಿ. ಸಪೋರ್ಟ್ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ತುಂಬ ಹೆವಿಯಾಗಿ ಬರ್ಡನ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಮೆಟೀರಿಯಲ್ ಮಾತ್ರ ರೆಡಿ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ನಮಸ್ಕಾರ.